ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಮ್ಮನವರಿಗೆ ಅಂದರೆ ಹೆಣ್ಣು ದೇವರಿಗೆ ಹೇಗೆ ಮಡ್ಲಕ್ಕಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇದಕ್ಕೆ 5 ಗ್ಲಾಸಿನಷ್ಟು ಅಕ್ಕಿನ ಹಾಕೋಬೇಕಾಗುತ್ತೆ. ನೀವು ದೊಡ್ಡ ಗ್ಲಾಸಲ್ಲಿ ಬೇಕಾದರೂ ಅಕ್ಕಿನ ತೊಗೊಂಡು ಹಾಕ್ಬೋದು, ಅಥವಾ ಒಂದು ಪುಟ್ಟ ಗ್ಲಾಸಲ್ಲಿ ಕೂಡ ಅಥವಾ ಒಂದು ಚಿಕ್ಕ ಗ್ಲಾಸಲ್ಲಿ ಕೂಡ ಅಕ್ಕಿನ ಹಾಕ್ಬೋದು. ನೀವು ಯಾವುದೇ ಗ್ಲಾಸಲ್ಲಿ ಹಾಕಿದ್ರೂ ಕೂಡ 5 ಪಾವಿನಷ್ಟು ಅಂದರೆ 5 ಗ್ಲಾಸಿನಷ್ಟು ಅಕ್ಕಿನ ಹಾಕಬೇಕಾಗತ್ತೆ. ನಾನಿಲ್ಲಿ 5 ಗ್ಲಾಸಿನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಒಂದು ಅಚ್ಚು ಬೆಲ್ಲನ ಇಟ್ಕೊಳ್ಳೋಣ. ಇಲ್ಲಿ ಒಂದು ಅಚ್ಚು ಬೆಲ್ಲನ ಇಟ್ಕೊಂಡು ನಂತರ ಒಂದು ಕೊಬ್ಬರಿಯ ಅರ್ಧ ಭಾಗ ಕೊಬ್ಬರಿ ಬಟ್ಲನ್ನ ಇಟ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಹುರ್ಗಡ್ಲೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ನಿಮ್ಮ ಹತ್ರ ಏನಾದರೂ ಡ್ರೈ ಫ್ರೂಟ್ಸ್, ಏನಾದರೂ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ ಈ ಥರದ ಇದ್ದರೆ ಡ್ರೈ ಫ್ರೂಟ್ಸ್ ಇದನ್ನು ಕೂಡ ನೀವು ಹಾಕೋಬೋದು. ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನಾನು ಇಷ್ಟನ್ನು ಮಾತ್ರ ಹಾಕ್ಕೊಂಡು ಈಗ ಇದನ್ನು ಒಂದು ನೀಟಾಗಿ ಟೈಟಾಗಿ ಹಿಡ್ಕೊಂಡು ಇದನ್ನು ಒಂದು ಗಂಟು ರೀತಿ ಕಟ್ಟಬೇಕಾಗತ್ತೆ. ನೀವು ನೋಡ್ಬೋದು, ಈ ಥರ ಟೈಟಾಗಿ ಹಿಡ್ಕೊಂಡು ಒಂದು ರೋಲ್ ಮಾಡ್ಕೊಳ್ಳಿ. ಹೀಗೆ ಸುತ್ತಿ ಅದನ್ನು ಒಂದು ಗಂಟು ರೀತಿ ಕಟ್ಕೊಳ್ಳಿ. ಸೊ ಈ ರೀತಿ ಕಟ್ಕೋಬೇಕು. ಈ ರೀತಿ ಕಟ್ಕೊಂಡ ನಂತರ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಏನು ಮಾಡೋಣ, ಒಂದು ಪ್ಲೇಟನ್ನು ಇಟ್ಕೊಳ್ಳಿ. ಪ್ಲೇಟ್ ದೊಡ್ಡದಿದ್ದರೆ ತುಂಬಾ ಒಳ್ಳೆಯದು, ಯಾಕಂದರೆ ಎಲ್ಲ ವಸ್ತುಗಳನ್ನು ಇದರಲ್ಲೇ ಇಟ್ಕೋಬೋದು. ಅದಕ್ಕೋಸ್ಕರ ಸೊ ನಾವಿವಾಗ ಏನು ಮಡ್ಲಕ್ಕಿನ ಕಟ್ಟಿದ್ವಿ ಅದನ್ನು ಇದರಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಅದನ್ನು ಇಟ್ಕೊಳ್ಳೋಣ. ನಂತರ ಮಿಕ್ಕಿದ ಸಾಮಗ್ರಿ ಅಂದರೆ ವೀಳ್ಯದೆಲೆ, ಅಡಿಕೆ ಅದನ್ನು ಕೂಡ ಇದರಲ್ಲಿ ಇಟ್ಕೊಳ್ಳೋಣ. ಸೊ ಮೊದಲಿಗೆ ನಾನಿಲ್ಲಿ ವೀಳ್ಯದೆಲೆನ ಇಟ್ಕೊಂಡಿದ್ದೀನಿ. ನಂತರ ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಅಡಿಕೆನ ತೊಗೊಂಡು ಅದನ್ನು ಕೂಡ ಇಟ್ಕೊಳ್ಳಿ. ನಂತರ ಹೆಣ್ಣು ದೇವರಿಗೆ ತುಂಬಾ ಶ್ರೇಷ್ಠ ಅರಿಶಿಣದ ಕೊಂಬನ್ನು ಕೊಡೋದು. ಸೊ ಅದನ್ನು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಅರಿಶಿಣ ಕುಂಕುಮನೂ ಕೂಡ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಗಂಧಿಗೆ ಅಂಗಡಿಲಿ ಅಲಂಕಾರದ ಸಾಮಾನು ಅಂತ ಸಿಗುತ್ತೆ, ಅದನ್ನು ಕೂಡ ತಂದಿಟ್ಕೋಬೋದು. ನಾನಿಲ್ಲಿ ಬರೀ ಅರಿಶಿಣ ಕುಂಕುಮನ ಮಾತ್ರ ಇಡ್ತಾ ಇದ್ದೀನಿ. ನಂತರ ಗಂಧದ ಕಡ್ಡಿ, ಅದಾದಮೇಲೆ ಕರ್ಪೂರದ ಪ್ಯಾಕೆಟ್ ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇಟ್ಕೊಂಡ್ಮೇಲೆ ನಂತರ ಹಣ್ಣುಗಳನ್ನು ಇಟ್ಕೊಳ್ಳೋಣ. ನಾನಿಲ್ಲಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನಂತರ ಆ್ಯಪಲ್, ಮ್ಯಾಂಗೋ ಕೂಡ ತೊಗೊಂಡಿದ್ದೀನಿ. ದಾಳಿಂಬೆ ಹಣ್ಣು, ಸಪೋಟ ಇದನ್ನು ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ 5 ಥರದ ಹಣ್ಣುಗಳನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಬರೀ ಬಾಳೆಹಣ್ಣನ್ನು ಕೂಡ ಕೊಡ್ಬೋದು, ಅಥವಾ 5 ರೀತಿಯ ಹಣ್ಣು ಕೂಡ ಕೊಡ್ಬೋದು. ಸೊ ಇದಾದಮೇಲೆ ನಾನಿಲ್ಲಿ ಒಂದು ತೆಂಗಿನಕಾಯಿನ ಕೂಡ ಇಟ್ಕೊಂಡಿದ್ದೀನಿ. ಕೆಲವರ ಪದ್ಧತಿ ಪ್ರಕಾರ 2 ತೆಂಗಿನಕಾಯಿ ಕೊಡ್ತಾರೆ ದೇವರಿಗೆ. ನಮ್ಮ ಮನೆಯಲ್ಲಿ ಆ ಥರ ಪದ್ಧತಿ ಇಲ್ಲ. ನಮ್ಮ ಮನೇಲಿ ಒಂದೇ ತೆಂಗಿನಕಾಯಿ ಕೊಟ್ಟು ರೂಢಿ. ಸೊ ಅದಕ್ಕೋಸ್ಕರ ನಾವು ಒಂದು ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ. ನಂತರ ಬಳೆ ಕೂಡ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಡಜನ್ ಅಂದರೆ 6 ಬಳೆಯನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 1 ಡಜನ್ ಬಳೆ ಕೂಡ ಕೊಡ್ಬೋದು. ಸೊ ಇಷ್ಟನ್ನು ಕೊಡ್ಬೋದು. ನಂತರ ನೀವು ಅಮ್ಮನವರಿಗೆ ಏನಾದರೂ ಸೀರೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಆವಾಗ ನೀವು ಸೀರೆಯನ್ನು ಕೊಡ್ಬೋದು. ಸೊ ಹೀಗಾಗಿ ನಾನಿಲ್ಲಿ ಒಂದು ಸೀರೆಯನ್ನು ಕೂಡ ತೊಗೊಂಡಿದ್ದೀನಿ. ನಂತರ ಹೆಣ್ಣು ದೇವರಿಗೆ ಮಲ್ಲಿಗೆ ಹೂ ಕೊಡೋದು ಕೂಡ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಮಲ್ಲಿಗೆ ಹೂವನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ವೀಳ್ಯದೆಲೆ, ಅಡಿಕೆ ಮತ್ತು ಅರಿಶಿಣದ ಕೊಂಬು ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ತಗೊಂಡು ಇದರ ಮೇಲೆ ಇಟ್ಕೊಳ್ಳೋಣ. ನಂತರ ನಿಮ್ಮ ಕೈಯಲ್ಲಿ ಎಷ್ಟು ದಕ್ಷಿಣೆ ಆಗುತ್ತೋ, 51 ರೂಪಾಯಿ ಆಗಲಿ ಅಥವಾ 101 ರೂಪಾಯಿ ಆಗಲಿ, ಇಲ್ಲ 11 ರೂಪಾಯಿ ಆಗಲಿ ಪರವಾಗಿಲ್ಲ, ಅಷ್ಟು ದಕ್ಷಿಣೆಯನ್ನು ಅದರ ಮೇಲೆ ಇಟ್ಟು ಇಷ್ಟನ್ನು ಕೂಡ ನೀವು ದೇವರಿಗೆ ಕೊಡಬೇಕಾಗುತ್ತೆ. ನಂತರ ಇದನ್ನು ದೇವರಿಗೆ ಕೊಡೋದಕ್ಕೂ ಮುಂಚೆ ಒಂದು ಸತಿ ಇದನ್ನು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿಯಾಗಲಿ ಅಂತ ಬೇಡಿಕೊಂಡು ನಂತರ ಇದನ್ನು ದೇವರಿಗೆ ಅರ್ಪಣೆ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.